ತಮನ್ನಾ ಭಾಟಿಯ ರಾಯಭಾರಿಗೆ ಸಚಿವರು ಈಗ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವ ಉದ್ದೇಶ ಇದೆ ನಮ್ದು, ಸುಮ್ಮನೆ ನಿರ್ಧಾರ ಮಾಡಿಲ್ಲ. ಮೈಸೂರು ಸ್ಯಾಂಡಲ್ ಸಿಲ್ಕ್ಸ್ ಸೋಪ್ ಮಾರುವ ಉದ್ದೇಶ. ರಜನಿಕಾಂತ್ ನೇತೃತ್ವದಲ್ಲಿ ಕಮಿಟಿ ಮಾಡಿ ರಾಯಭಾರಿಯ ನಿರ್ಧಾರ ಮಾಡಿರೋದು. ತಮನ್ನಾ ಭಾಟಿಯರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಲಾಯಿತು. ಪೂಜಾ ಹೆಗಡೆ, ರಶ್ಮಿಕಾ ಮಂದಣ್ಣ, ಟಿಆರ್ರನ್ನ ಆಯ್ಕೆ ಮಾಡಿದ್ವಿ. ಆದರೆ ಕೊನೆಗೆ ತಮನ್ನಾರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಲಾಯಿತು. ಪ್ಯಾನ್ ಇಂಡಿಯಾಗಾಗಿ ತಮನ್ನಾರನ್ನ ಆಯ್ಕೆ ಮಾಡಲಾಗಿದೆ. ತಮನ್ನಾರವರ ಫಾಲೋವರ್ಸ್ ಅನ್ನ ನೋಡಿದಾಗ ನಾವು ಸಾಮಾಜಿಕ ಜಾಲತಾಣದಲ್ಲಿ ಸುಮಾರು 28 ಮಿಲಿಯನ್, 28.2 ಮಿಲಿಯನ್ ಅಂದ್ರೆ 2.5 ಕೋಟಿ ಫ್ಯಾನ್ಸ್ ಅವರಿಗಿರೋದು. ಇನ್ನು ದೀಪಿಕಾ ಪಡುಕೋಣೆ ನೋಡೋಣ ಅಂದ್ರೆ ದೀಪಿಕಾ ಪಡುಕೋಣೆಗೆ ಅಷ್ಟೊಂದು ದುಡ್ಡು ಕೊಡಕ್ ಆಗಲ್ಲ. ಸೊ ಹಂಗಾಗಿ ಈ ಒಂದು ನಿರ್ಧಾರ ಮಾಡಿದ್ದಾರಂತೆ. ತಮನ್ನಾ ಭಾಟಿಯ ರಾಯಭಾರಿಗೆ ಸಚಿವರು ಈಗ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವ ಉದ್ದೇಶ ಇದೆ ನಮ್ದು, ಸುಮ್ಮನೆ ನಿರ್ಧಾರ ಮಾಡಿಲ್ಲ. ಮೈಸೂರು ಸ್ಯಾಂಡಲ್ ಸಿಲ್ಕ್ಸ್ ಸೋಪ್ ಮಾರುವ ಉದ್ದೇಶ. ರಜನಿಕಾಂತ್ ನೇತೃತ್ವದಲ್ಲಿ ಕಮಿಟಿ ಮಾಡಿ ರಾಯಭಾರಿಯ ನಿರ್ಧಾರ ಮಾಡಿರೋದು. ತಮನ್ನಾ ಭಾಟಿಯರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಲಾಯಿತು. ಪೂಜಾ ಹೆಗಡೆ, ರಶ್ಮಿಕಾ ಮಂದಣ್ಣ, ಟಿಆರ್ರನ್ನ ಆಯ್ಕೆ ಮಾಡಿದ್ವಿ. ಆದರೆ ಕೊನೆಗೆ ತಮನ್ನಾರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಲಾಯಿತು. ಪ್ಯಾನ್ ಇಂಡಿಯಾಗಾಗಿ ತಮನ್ನಾರನ್ನ ಆಯ್ಕೆ ಮಾಡಲಾಗಿದೆ. ತಮನ್ನಾರವರ ಫಾಲೋವರ್ಸ್ ಅನ್ನ ನೋಡಿದಾಗ ನಾವು ಸಾಮಾಜಿಕ ಜಾಲತಾಣದಲ್ಲಿ ಸುಮಾರು 28 ಮಿಲಿಯನ್, 28.2 ಮಿಲಿಯನ್ ಅಂದ್ರೆ 2.5 ಕೋಟಿ ಫ್ಯಾನ್ಸ್ ಅವರಿಗಿರೋದು. ಇನ್ನು ದೀಪಿಕಾ ಪಡುಕೋಣೆ ನೋಡೋಣ ಅಂದ್ರೆ ದೀಪಿಕಾ ಪಡುಕೋಣೆಗೆ ಅಷ್ಟೊಂದು ದುಡ್ಡು ಕೊಡಕ್ ಆಗಲ್ಲ. ಸೊ ಹಂಗಾಗಿ ಈ ಒಂದು ನಿರ್ಧಾರ ಮಾಡಿದ್ದಾರಂತೆ. ತಮನ್ನಾ ಭಾಟಿಯ ರಾಯಭಾರಿಗೆ ಸಚಿವರು ಈಗ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವ ಉದ್ದೇಶ ಇದೆ ನಮ್ದು, ಸುಮ್ಮನೆ ನಿರ್ಧಾರ ಮಾಡಿಲ್ಲ. ಮೈಸೂರು ಸ್ಯಾಂಡಲ್ ಸಿಲ್ಕ್ಸ್ ಸೋಪ್ ಮಾರುವ ಉದ್ದೇಶ. ರಜನಿಕಾಂತ್ ನೇತೃತ್ವದಲ್ಲಿ ಕಮಿಟಿ ಮಾಡಿ ರಾಯಭಾರಿಯ ನಿರ್ಧಾರ ಮಾಡಿರೋದು. ತಮನ್ನಾ ಭಾಟಿಯರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಲಾಯಿತು. ಪೂಜಾ ಹೆಗಡೆ, ರಶ್ಮಿಕಾ ಮಂದಣ್ಣ, ಟಿಆರ್ರನ್ನ ಆಯ್ಕೆ ಮಾಡಿದ್ವಿ. ಆದರೆ ಕೊನೆಗೆ ತಮನ್ನಾರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಲಾಯಿತು. ಪ್ಯಾನ್ ಇಂಡಿಯಾಗಾಗಿ ತಮನ್ನಾರನ್ನ ಆಯ್ಕೆ ಮಾಡಲಾಗಿದೆ. ತಮನ್ನಾರವರ ಫಾಲೋವರ್ಸ್ ಅನ್ನ ನೋಡಿದಾಗ ನಾವು ಸಾಮಾಜಿಕ ಜಾಲತಾಣದಲ್ಲಿ ಸುಮಾರು 28 ಮಿಲಿಯನ್, 28.2 ಮಿಲಿಯನ್ ಅಂದ್ರೆ 2.5 ಕೋಟಿ ಫ್ಯಾನ್ಸ್ ಅವರಿಗಿರೋದು. ಇನ್ನು ದೀಪಿಕಾ ಪಡುಕೋಣೆ ನೋಡೋಣ ಅಂದ್ರೆ ದೀಪಿಕಾ ಪಡುಕೋಣೆಗೆ ಅಷ್ಟೊಂದು ದುಡ್ಡು ಕೊಡಕ್ ಆಗಲ್ಲ. ಸೊ ಹಂಗಾಗಿ ಈ ಒಂದು ನಿರ್ಧಾರ ಮಾಡಿದ್ದಾರಂತೆ. ತಮನ್ನಾ ಭಾಟಿಯ ರಾಯಭಾರಿಗೆ ಸಚಿವರು ಈಗ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವ ಉದ್ದೇಶ ಇದೆ ನಮ್ದು, ಸುಮ್ಮನೆ ನಿರ್ಧಾರ ಮಾಡಿಲ್ಲ. ಮೈಸೂರು ಸ್ಯಾಂಡಲ್ ಸಿಲ್ಕ್ಸ್ ಸೋಪ್ ಮಾರುವ ಉದ್ದೇಶ. ರಜನಿಕಾಂತ್ ನೇತೃತ್ವದಲ್ಲಿ ಕಮಿಟಿ ಮಾಡಿ ರಾಯಭಾರಿಯ ನಿರ್ಧಾರ ಮಾಡಿರೋದು. ತಮನ್ನಾ ಭಾಟಿಯರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಲಾಯಿತು. ಪೂಜಾ ಹೆಗಡೆ, ರಶ್ಮಿಕಾ ಮಂದಣ್ಣ, ಟಿಆರ್ರನ್ನ ಆಯ್ಕೆ ಮಾಡಿದ್ವಿ. ಆದರೆ ಕೊನೆಗೆ ತಮನ್ನಾರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಲಾಯಿತು. ಪ್ಯಾನ್ ಇಂಡಿಯಾಗಾಗಿ ತಮನ್ನಾರನ್ನ ಆಯ್ಕೆ ಮಾಡಲಾಗಿದೆ. ತಮನ್ನಾರವರ ಫಾಲೋವರ್ಸ್ ಅನ್ನ ನೋಡಿದಾಗ ನಾವು ಸಾಮಾಜಿಕ ಜಾಲತಾಣದಲ್ಲಿ ಸುಮಾರು 28 ಮಿಲಿಯನ್, 28.2 ಮಿಲಿಯನ್ ಅಂದ್ರೆ 2.5 ಕೋಟಿ ಫ್ಯಾನ್ಸ್ ಅವರಿಗಿರೋದು. ಇನ್ನು ದೀಪಿಕಾ ಪಡುಕೋಣೆ ನೋಡೋಣ ಅಂದ್ರೆ ದೀಪಿಕಾ ಪಡುಕೋಣೆಗೆ ಅಷ್ಟೊಂದು ದುಡ್ಡು ಕೊಡಕ್ ಆಗಲ್ಲ. ಸೊ ಹಂಗಾಗಿ ಈ ಒಂದು ನಿರ್ಧಾರ ಮಾಡಿದ್ದಾರಂತೆ. ತಮನ್ನಾ ಭಾಟಿಯ ರಾಯಭಾರಿಗೆ ಸಚಿವರು ಈಗ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವ ಉದ್ದೇಶ ಇದೆ ನಮ್ದು, ಸುಮ್ಮನೆ ನಿರ್ಧಾರ ಮಾಡಿಲ್ಲ. ಮೈಸೂರು ಸ್ಯಾಂಡಲ್ ಸಿಲ್ಕ್ಸ್ ಸೋಪ್ ಮಾರುವ ಉದ್ದೇಶ. ರಜನಿಕಾಂತ್ ನೇತೃತ್ವದಲ್ಲಿ ಕಮಿಟಿ ಮಾಡಿ ರಾಯಭಾರಿಯ ನಿರ್ಧಾರ ಮಾಡಿರೋದು. ತಮನ್ನಾ ಭಾಟಿಯರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಲಾಯಿತು. ಪೂಜಾ ಹೆಗಡೆ, ರಶ್ಮಿಕಾ ಮಂದಣ್ಣ, ಟಿಆರ್ರನ್ನ ಆಯ್ಕೆ ಮಾಡಿದ್ವಿ. ಆದರೆ ಕೊನೆಗೆ ತಮನ್ನಾರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಲಾಯಿತು. ಪ್ಯಾನ್ ಇಂಡಿಯಾಗಾಗಿ ತಮನ್ನಾರನ್ನ ಆಯ್ಕೆ ಮಾಡಲಾಗಿದೆ. ತಮನ್ನಾರವರ ಫಾಲೋವರ್ಸ್ ಅನ್ನ ನೋಡಿದಾಗ ನಾವು ಸಾಮಾಜಿಕ ಜಾಲತಾಣದಲ್ಲಿ
ಸುಮಾರು 28 ಮಿಲಿಯನ್ 28.2 ಮಿಲಿಯನ್ ಅಂದ್ರೆ 2.5 ಕೋಟಿ ಫ್ಯಾನ್ಸ್ ಅವರಿಗಿರೋದು. ಇನ್ನು ದೀಪಿಕಾ ಪಡುಕೋಣೆ ನೋಡೋಣ ಅಂದ್ರೆ ದೀಪಿಕಾ ಪಡುಕೋಣೆಗೆ ಅಷ್ಟೊಂದು ದುಡ್ಡು ಕೊಡಕ್ ಆಗಲ್ಲ. ಸೊ ಹಂಗಾಗಿ ಈ ಒಂದು ನಿರ್ಧಾರ ಮಾಡಿದ್ದಾರಂತೆ. ತಮನ್ನಾ ಭಾಟಿಯ ರಾಯಭಾರಿಗೆ ಸಚಿವರು ಈಗ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವ ಉದ್ದೇಶ ಇದೆ ನಮ್ದು, ಸುಮ್ಮನೆ ನಿರ್ಧಾರ ಮಾಡಿಲ್ಲ. ಮೈಸೂರು ಸ್ಯಾಂಡಲ್ ಸಿಲ್ಕ್ಸ್ ಸೋಪ್ ಮಾರುವ ಉದ್ದೇಶ. ರಜನಿಕಾಂತ್ ನೇತೃತ್ವದಲ್ಲಿ ಕಮಿಟಿ ಮಾಡಿ ರಾಯಭಾರಿಯ ನಿರ್ಧಾರ ಮಾಡಿರೋದು. ತಮನ್ನಾ ಭಾಟಿಯರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಲಾಯಿತು. ಪೂಜಾ ಹೆಗಡೆ, ರಶ್ಮಿಕಾ ಮಂದಣ್ಣ, ಟಿಆರ್ಎಲ್ ಆಯ್ಕೆ ಮಾಡಿದ್ವಿ. ಆದರೆ ಕೊನೆಗೆ ತಮನ್ನಾರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಲಾಯಿತು. ಪ್ಯಾನ್ ಇಂಡಿಯಾಗಾಗಿ ತಮನ್ನಾರನ್ನ ಆಯ್ಕೆ ಮಾಡಲಾಗಿದೆ. ತಮನ್ನಾರವರ ಫಾಲೋವರ್ಸ್ ಅನ್ನ ನೋಡಿದಾಗ ನಾವು ಸಾಮಾಜಿಕ ಜಾಲತಾಣದಲ್ಲಿ ಸುಮಾರು 28 ಮಿಲಿಯನ್ 28.2 ಮಿಲಿಯನ್ ಅಂದ್ರೆ 2.5 ಕೋಟಿ ಫ್ಯಾನ್ಸ್ ಅವರಿಗಿರೋದು. ಇನ್ನು ದೀಪಿಕಾ ಪಡುಕೋಣೆ ನೋಡೋಣ ಅಂದ್ರೆ ದೀಪಿಕಾ ಪಡುಕೋಣೆಗೆ ಅಷ್ಟೊಂದು ದುಡ್ಡು ಕೊಡಕ್ ಆಗಲ್ಲ. ಸೊ ಹಂಗಾಗಿ ಈ ಒಂದು ನಿರ್ಧಾರ ಮಾಡಿದ್ದಾರಂತೆ. ತಮನ್ನಾ ಭಾಟಿಯ ರಾಯಭಾರಿಗೆ ಸಚಿವರು ಈಗ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವ ಉದ್ದೇಶ ಇದೆ ನಮ್ದು, ಸುಮ್ಮನೆ ನಿರ್ಧಾರ ಮಾಡಿಲ್ಲ. ಮೈಸೂರು ಸ್ಯಾಂಡಲ್ ಸಿಲ್ಕ್ಸ್ ಸೋಪ್ ಮಾರುವ ಉದ್ದೇಶ. ರಜನಿಕಾಂತ್ ನೇತೃತ್ವದಲ್ಲಿ ಕಮಿಟಿ ಮಾಡಿ ರಾಯಭಾರಿಯ ನಿರ್ಧಾರ ಮಾಡಿರೋದು. ತಮನ್ನಾ ಭಾಟಿಯರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಲಾಯಿತು. ಪೂಜಾ ಹೆಗಡೆ, ರಶ್ಮಿಕಾ ಮಂದಣ್ಣ, ಟಿಆರ್ಎಲ್ ಆಯ್ಕೆ ಮಾಡಿದ್ವಿ. ಆದರೆ ಕೊನೆಗೆ ತಮನ್ನಾರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಲಾಯಿತು. ಪ್ಯಾನ್ ಇಂಡಿಯಾಗಾಗಿ ತಮನ್ನಾರನ್ನ ಆಯ್ಕೆ ಮಾಡಲಾಗಿದೆ. ತಮನ್ನಾರವರ ಫಾಲೋವರ್ಸ್ ಅನ್ನ ನೋಡಿದಾಗ ನಾವು ಸಾಮಾಜಿಕ ಜಾಲತಾಣದಲ್ಲಿ ಸುಮಾರು 28 ಮಿಲಿಯನ್ 28.2 ಮಿಲಿಯನ್ ಅಂದ್ರೆ 2.5 ಕೋಟಿ ಫ್ಯಾನ್ಸ್ ಅವರಿಗಿರೋದು. ಇನ್ನು ದೀಪಿಕಾ ಪಡುಕೋಣೆ ನೋಡೋಣ ಅಂದ್ರೆ ದೀಪಿಕಾ ಪಡುಕೋಣೆಗೆ ಅಷ್ಟೊಂದು ದುಡ್ಡು ಕೊಡಕ್ ಆಗಲ್ಲ. ಸೊ ಹಂಗಾಗಿ ಈ ಒಂದು ನಿರ್ಧಾರ ಮಾಡಿದ್ದಾರಂತೆ. ತಮನ್ನಾ ಭಾಟಿಯ ರಾಯಭಾರಿಗೆ ಸಚಿವರು ಈಗ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವ ಉದ್ದೇಶ ಇದೆ ನಮ್ದು, ಸುಮ್ಮನೆ ನಿರ್ಧಾರ ಮಾಡಿಲ್ಲ. ಮೈಸೂರು ಸ್ಯಾಂಡಲ್ ಸಿಲ್ಕ್ಸ್ ಸೋಪ್ ಮಾರುವ ಉದ್ದೇಶ. ರಜನಿಕಾಂತ್ ನೇತೃತ್ವದಲ್ಲಿ ಕಮಿಟಿ ಮಾಡಿ ರಾಯಭಾರಿಯ ನಿರ್ಧಾರ ಮಾಡಿರೋದು. ತಮನ್ನಾ ಭಾಟಿಯರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಲಾಯಿತು. ಪೂಜಾ ಹೆಗಡೆ, ರಶ್ಮಿಕಾ ಮಂದಣ್ಣ, ಟಿಆರ್ಎಲ್ ಆಯ್ಕೆ ಮಾಡಿದ್ವಿ. ಆದರೆ ಕೊನೆಗೆ ತಮನ್ನಾರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಲಾಯಿತು. ಪ್ಯಾನ್ ಇಂಡಿಯಾಗಾಗಿ ತಮನ್ನಾರನ್ನ ಆಯ್ಕೆ ಮಾಡಲಾಗಿದೆ. ತಮನ್ನಾರವರ ಫಾಲೋವರ್ಸ್ ಅನ್ನ ನೋಡಿದಾಗ ನಾವು ಸಾಮಾಜಿಕ ಜಾಲತಾಣದಲ್ಲಿ ಸುಮಾರು 28 ಮಿಲಿಯನ್ 28.2 ಮಿಲಿಯನ್ ಅಂದ್ರೆ 2.5 ಕೋಟಿ ಫ್ಯಾನ್ಸ್ ಅವರಿಗಿರೋದು. ಇನ್ನು ದೀಪಿಕಾ ಪಡುಕೋಣೆ ನೋಡೋಣ ಅಂದ್ರೆ ದೀಪಿಕಾ ಪಡುಕೋಣೆಗೆ ಅಷ್ಟೊಂದು ದುಡ್ಡು ಕೊಡಕ್ ಆಗಲ್ಲ. ಸೊ ಹಂಗಾಗಿ ಈ ಒಂದು ನಿರ್ಧಾರ ಮಾಡಿದ್ದಾರಂತೆ.